ವೆಲ್ಕಮ್ ಟು ಎಜುಇನ್ಫೋ ಕನ್ನಡ. ಇವತ್ತಿನ ಒಂದು SSP ಅಪ್ಡೇಟ್ನಲ್ಲಿ ಕೆಲವೊಂದು ಲೇಟೆಸ್ಟ್ ಆಗಿರತಕ್ಕಂತಹ ಅಪ್ಡೇಟ್ ಇದೆ. ಆ ಅಪ್ಡೇಟ್ ಏನು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಬರ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ತುಂಬ ಜನ SC ವಿದ್ಯಾರ್ಥಿಗಳು ಮೇಂಟೆನೆನ್ಸ್ ಅಮೌಂಟ್ ಮತ್ತು ಫೀ ಅಮೌಂಟ್ ಬಗ್ಗೆ ಕೇಳ್ತಾ ಇದ್ರಿ. ಅದರ ಕುರಿತಂತೆ ಕೆಲವೊಂದು ಇನ್ಫಾರ್ಮೇಷನ್ ಸಿಕ್ಕಿದೆ. ಏನು ಅಂದರೆ SC ವಿದ್ಯಾರ್ಥಿಗಳಿಗೆ ಒಂದೇ ಸಲ ಇಲ್ಲಿ ಮೇಂಟೆನೆನ್ಸ್ ಅಮೌಂಟ್ ಮತ್ತು ಫೀ ಅಮೌಂಟ್ನ ಸ್ಯಾಂಕ್ಷನಿಂಗ್ನ ಮಾಡ್ತಾ ಇದ್ದಾರೆ. ನೀವಿನ್ನೂ ನಿಮ್ಮ ಅಮೌಂಟು ಸ್ಯಾಂಕ್ಷನ್ ಆಗಿಲ್ಲ ಅಂದರೆ ಹೋಗಿ ಒಂದು ಸಲ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಅಮೌಂಟ್ ಸ್ಯಾಂಕ್ಷನಿಂಗ್ನ ಸ್ಟಾರ್ಟ್ ಮಾಡಿದ್ದಾರೆ, ನೀವು ಇಲ್ಲಿ ನೋಡ್ಬೋದು. ಏನು ಈ ವಿದ್ಯಾರ್ಥಿ ಇದ್ದಾರೆ, ಇವ್ರಿಗೆ ಫೀ ಅಮೌಂಟ್ ಬಂದು 29,550 ರೂಗಳ 40% ತೊಗೊಂಡು ಮತ್ತು ಮೇಂಟೆನೆನ್ಸ್ ಅಮೌಂಟ್ನಲ್ಲಿ 2,800 ತೊಗೊಂಡಿಲ್ಲಿ. ಟೋಟಲ್ ಆಗಿ ಇಲ್ಲಿ ನೋಡ್ಬೋದು, ನೀವು ಇಲ್ಲಿ ಮೇಂಟೆನೆನ್ಸ್ ಆ್ಯಂಡ್ ಫೀ ಅಂತ ಇಲ್ಲಿ ಒಂದು ಟ್ಯಾಬ್ನ ಎನೇಬಲ್ ಮಾಡಿ ಅವರಿಗೆ 32,350 ರೂಗಳನ್ನ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ. ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ ಮೇಂಟೆನೆನ್ಸ್ ಅಮೌಂಟ್ ಬಂದಿಲ್ಲ ಅಥವಾ ಮೆನ್ಷನ್ ಆಗಿಲ್ಲ, ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಂತ. ಈ ಕೂಡಲೇ ಹೋಗಿ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಏನಕ್ಕೆ ಅಂದರೆ ಮೇಂಟೆನೆನ್ಸ್ ಮತ್ತು ಫೀ ಅಮೌಂಟ್ ಎರಡನ್ನೂ ಕೂಡ ಒಂದೇ ಟ್ಯಾಬ್ನಲ್ಲಿ ಎನೇಬಲ್ ಮಾಡಿ ಎರಡನ್ನೂ ಕೂಡ ಒಂದೇ ಅಮೌಂಟ್ ಮಾಡಿ ಟ್ರಾನ್ಸಾಕ್ಷನ್ನ ಮಾಡ್ತಾ ಇದ್ದಾರೆ. ಐದರ್ 60%, ಐದರ್ 40%ನ ಮೊದಲು ನಿಮಗಿಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತಾರೆ, ನಂತರ ಏನು ರಿಮೈನಿಂಗ್ ಇದೆ ಆ ಅಮೌಂಟ್ನ ಟ್ರಾನ್ಸಾಕ್ಷನ್ ಮಾಡ್ತಾರೆ. ಸೊ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಈ ಇನ್ಫಾರ್ಮೇಷನ್ ತಿಳಿದಿಲ್ಲ, ಈ ಕೂಡಲೇ ನಿಮ್ಮ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಮತ್ತು ಕಾಲೇಜ್ ಗ್ರೂಪ್ನಲ್ಲಿ ಶೇರ್ ಮಾಡಿ. ಏನಕ್ಕಂದರೆ ಅವರು ಕೂಡ ಇನ್ಫಾರ್ಮೇಷನ್ ತಿಳಿತಾ ಹೋಗಲಿ. ಅದಕ್ಕೋಸ್ಕರ ನೀವು ಕೂಡ ಒಂದ್ಸಲ ನಿಮ್ಮ ಸ್ಟೇಟಸ್ನ ಹೋಗಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಮೇಂಟೆನೆನ್ಸ್ ಅಮೌಂಟ್ ಮತ್ತು ಫೀ ಅಮೌಂಟ್ ಕೂಡ ಎರಡು ಒಂದೇ ಟ್ಯಾಬ್ನಲ್ಲಿ ಎನೇಬಲ್ ಮಾಡಿ ಒಂದೇ ಅಮೌಂಟ್ನ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದಾರೆ 40% ಅಂತ. ಇಲ್ಲಿ ಎರಡು ಅಮೌಂಟ್ ಸಪ್ರೇಟಾಗಿ ಕೊಡ್ತಾ ಇಲ್ಲ ಸದ್ಯಕ್ಕೆ. ಎರಡು ಅಮೌಂಟ್ನ ಇಲ್ಲಿ ಕಂಬೈನ್ ಮಾಡಿ ಒಂದೇ ಸಲ ಅಮೌಂಟ್ನ ಟ್ರಾನ್ಸಾಕ್ಷನ್ ಮಾಡ್ತಾರೆ. ಇನ್ನು ಮತ್ತೊಂದು ಅಪ್ಡೇಟ್ ಏನು ಅಂತ ನೋಡೋದಾದರೆ, ತುಂಬ ಜನ ವಿದ್ಯಾರ್ಥಿಗಳು ನಮಗೆ ರೈತ ಸ್ಕಾಲರ್ಶಿಪ್ ಇನ್ನೂ ಬಂದಿಲ್ಲ ಅಂತ ಕೇಳ್ತಾ ಇದ್ರಿ. ಅದಕ್ಕೆ ಮೇನ್ ರೀಸನ್ ಏನು ಅಂದರೆ ಸದ್ಯಕ್ಕೆ ರೈತ ವಿದ್ಯಾರ್ಥಿ ಸ್ಕಾಲರ್ಶಿಪ್ನ ಇನ್ನೂ ಟ್ರಾನ್ಸಾಕ್ಷನ್ಗೆ ಕೊಟ್ಟಿಲ್ಲ. ಸೊ ಮತ್ತು ಯಾರಿಗೆಲ್ಲ ಇನ್ನೂ ಅದು ಮೆನ್ಷನ್ ಆಗಿಲ್ಲ, ಸ್ವಲ್ಪ ದಿನ ವೆಯ್ಟ್ ಮಾಡಿ. ಇಫ್ ಇನ್ ಕೇಸ್ ನಿಮಗಿನ್ನೂ ಡೌಟ್ ಇದ್ದರೆ ನಿಮ್ಮ ನಿಯರೆಸ್ಟ್ ನಿಮಗೆ ಕೃಷಿ ಇಲಾಖೆಗೆ ಭೇಟಿ ನೀಡಿ ನಿಮ್ಮ ಫ್ರೂಟ್ಸ್ ಐ ಡಿ ಜನ್ರೇಟ್ ಆಗಿದೆಯಲ್ವ ಅಂತ ಚೆಕ್ ಮಾಡ್ಕೊಳ್ಳಿ. ಇಫ್ ಇನ್ ಕೇಸ್ ಫ್ರೂಟ್ ಐ ಡಿ ಜನ್ರೇಟ್ ಆಗಿಲ್ಲ ಅಂದರೆ ನಿಮಗೆ ಅಮೌಂಟ್ ಬರೋದಿಲ್ಲ ಮತ್ತು ಮೆನ್ಷನ್ ಕೂಡ ಆಗೋದಿಲ್ಲ. ಫ್ರೂಟ್ ಐ ಡಿ ಜನ್ರೇಟ್ ಆಗಿದರೆ ಮಾತ್ರ ನಿಮಗೆ ಇಲ್ಲಿ ಅಮೌಂಟು ಸ್ಯಾಂಕ್ಷನಿಂಗ್ ಮಾಡ್ತಾರೆ. ಇನ್ನು ಲಾಸ್ಟ್ ಡೇಟ್ ಬಗ್ಗೆ ಕೇಳೋದಾದರೆ, ಈ ತಿಂಗಳು 20ನೇ ತಾರೀಕು ಲಾಸ್ಟ್ ಡೇಟ್ ಇತ್ತು, ಬಟ್ ಅದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಇಲ್ವಾ ಅಂತ ಇನ್ನೂ ಕನ್ಫರ್ಮ್ ನ್ಯೂಸ್ ಬಂದಿಲ್ಲ. ಸೊ ಅದನ್ನು ಎಕ್ಸ್ಟೆಂಡ್ ಮಾಡಿದ ಕೂಡಲೇ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಫ್ ಇನ್ ಕೇಸ್ ಅಪ್ಲೈ ಮಾಡಿಲ್ಲ ಅಂದರೆ ಒಂದು ಸಲ ಟ್ರೈ ಮಾಡಿ. ಅಪ್ಲೈಗೆ ಇನ್ನೂ ಬಿಟ್ಟಿರ್ಬೋದೇನೋ, ಅಪ್ಲೈ ಆದರೆ ಈ ಕೂಡಲೇ ಅಪ್ಲೈನ ಮಾಡ್ಕೊಳ್ಳಿ. ಇದು ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು ಗೆಳೆಯರೆ. ನೀವು ನಮ್ಮನ್ನ ಈ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಫಾಲೋ ಮಾಡಿ. ನಿಮ್ಗೇನಾದ್ರು ಡೌಟ್ಸ್ ಇದ್ದರೆ ಅಲ್ಲೂ ಕೂಡ ನಿಮ್ಮ ಡೌಟ್ಸ್ನ ಕ್ಲಾರಿಫಿಕೇಷನ್ ಮಾಡ್ಕೊಳ್ಬೋದು. ಇದೇ ಥರ SSP ಅಪ್ಡೇಟ್ಗೋಸ್ಕರ ನಮ್ಮ ಚಾನಲ್ನ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.